ಆತ್ಮೀಯ ಶ್ರೋತೃಗಳೇ, ನಾನು ಶಮೀರಾ ಜಹಾನ್. ರೇಡಿಯೋ ಸಾರಂಗ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಧಾರ್ಮಿಕ ಸೌಹಾರ್ದ, ತಂದೆ ತಾಯಂದಿರ ಪಾತ್ರ ಎಂಬುದು ಇಂದಿನ ವಿಷಯವಾಗಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿ ಇರುವ ಕಡೆ ದ್ವೇಷಕ್ಕೆ ಅವಕಾಶವೇ ಇರುವುದಿಲ್ಲ. ದ್ವೇಷವಿಲ್ಲದಿದ್ದರೆ ಜಗಳವೂ ಇರುವುದಿಲ್ಲ. ಜಗಳ ಇಲ್ಲದ ಮನೆ, ಕುಟುಂಬ, ಸಮಾಜ ಶಾಂತಿ ಸಾಮರಸ್ಯದಿಂದ ಕೂಡಿರುತ್ತದೆ. ಧರ್ಮದ ಹೆಸರಿನಲ್ಲಿ ಒಡಕುಂಟು ಮಾಡುವ, ದ್ವೇಷ ಹರಡುವ ಪ್ರಯತ್ನ ಹಿಂದೆಯೂ ಇತ್ತು, ಈಗಲೂ ಇದೆ, ಮುಂದೆಯೂ ಇರಬಹುದು. ಇಂದು ಬಹಳ ವೇಗವಾಗಿ ದ್ವೇಷ ಹರಡುವ ಪ್ರಯತ್ನ ಸೋಷಿಯಲ್ ಮೀಡಿಯಾಗಳ ಮೂಲಕ ನಡೆಯುತ್ತಿದೆ. ಪ್ರತಿಯೊಬ್ಬ ತಂದೆ ತಾಯಂದಿರು ಮನಸ್ಸು ಮಾಡಿದರೆ ದ್ವೇಷ ಹರಡುವವರ ಮನಸ್ಥಿತಿಯನ್ನು ಸೋಲಿಸಲು ಸಾಧ್ಯವಿದೆ. ಮಾಜಿ ರಾಷ್ಟ್ರಪತಿ ದಿವಂಗತ APJ ಅಬ್ದುಲ್ ಕಲಾಂ ರವರು ತಮ್ಮ ಬಾಲ್ಯಕಾಲದ ಘಟನೆಯನ್ನು ಈ ರೀತಿ ವಿವರಿಸಿದ್ದಾರೆ. ಅವರ ಊರಾಗಿದ್ದ ರಾಮೇಶ್ವರಂನಲ್ಲಿ ಒಂದು ದೇವಸ್ಥಾನವಿತ್ತು. ಆ ದೇವಸ್ಥಾನದ ಪ್ರಧಾನ ಅರ್ಚಕರ ಮಗನಾಗಿದ್ದ ರಾಮಶಾಸ್ತ್ರಿ ಅಬ್ದುಲ್ಲಾರ ಆತ್ಮೀಯ ಸ್ನೇಹಿತನಾಗಿದ್ದನು. ಇಬ್ಬರೂ ಒಟ್ಟಿಗೆ ಶಾಲೆಗೆ ಹೋಗುತ್ತಿದ್ದರು. ಒಂದೇ ಬೆಂಚಿನಲ್ಲಿ ಕುಳಿತುಕೊಳ್ಳುತ್ತಿದ್ದರು. ಅಬ್ದುಲ್ ಕಲಾಂರು ತಲೆಗೆ ಟೊಪ್ಪಿ ಧರಿಸುತ್ತಿದ್ದನು. ರಾಮಶಾಸ್ತ್ರಿ ಜನಿವಾರ ಧರಿಸುತ್ತಿದ್ದನು. ಒಮ್ಮೆ ಆ ಶಾಲೆಗೆ ಹೊಸ ಶಿಕ್ಷಕರು ಬರುತ್ತಾರೆ. ಅರ್ಚಕರ ಮಗನೊಂದಿಗೆ ಟೊಪ್ಪಿ ಧರಿಸಿದ ಹುಡುಗನನ್ನು ಗಮನಿಸುತ್ತಾರೆ. ಸಿಟ್ಟಿನಿಂದ ಹೇಳುತ್ತಾರೆ, ರಾಮನೊಂದಿಗೆ ಕುಳಿತುಕೊಳ್ಳಲು ನಿನಗೆಷ್ಟು ಧೈರ್ಯ? ಹೋಗು, ಹಿಂದಿನ ಬೆಂಚಿನಲ್ಲಿ ಹೋಗಿ ಕುಳಿತುಕೋ. ಅಬ್ದುಲ್ ಕಲಾಂರು ಹಿಂದಿನ ಬೆಂಚಿನಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ. ಶಿಕ್ಷಕರ ಈ ರೀತಿಯ ವರ್ತನೆಯಿಂದ ಇಬ್ಬರೂ ದುಃಖಿತರಾಗಿದ್ದರು. ಈ ವಿಷಯ ರಾಮಶಾಸ್ತ್ರಿಯ ತಂದೆಗೆ ತಲುಪುತ್ತದೆ. ವಿಷಯ ತಿಳಿದ ಅರ್ಚಕರು ಶಿಕ್ಷಕರನ್ನು ಮನೆಗೆ ಕರೆಸುತ್ತಾರೆ. ಕಲಾಮರನ್ನು ಅವರ ತಂದೆಯನ್ನು ಕರೆಸುತ್ತಾರೆ. ಶಿಕ್ಷಕರೊಂದಿಗೆ ಹೇಳುತ್ತಾರೆ, ಕಲಾಮರೊಂದಿಗೆ ಈಗಲೇ ಕ್ಷಮೆ ಕೇಳಬೇಕು, ಇಲ್ಲದಿದ್ದರೆ ನಿಮ್ಮನ್ನು ಶಿಕ್ಷಕ ವೃತ್ತಿಯಿಂದ ವಜಾಗೊಳಿಸಲಾಗುವುದು. ಮತ್ತು ಈ ರೀತಿ ಉಪದೇಶಿಸುತ್ತಾರೆ, ದೇವನ ದೃಷ್ಟಿಯಲ್ಲಿ ಎಲ್ಲ ಮಕ್ಕಳು ಸಮಾನರು. ಶಿಕ್ಷಕನ ಕೆಲಸ ಸಾಮರಸ್ಯದಿಂದ ಮಕ್ಕಳಿಗೆ ಶಿಕ್ಷಣ ಕೊಡುವುದು. ಶಿಕ್ಷಕರು ಕಲಾಮರೊಂದಿಗೆ ಕ್ಷಮೆ ಕೇಳುತ್ತಾರೆ. ನಿನ್ನಿಂದ ನಾನು ಒಳ್ಳೆಯ ಪಾಠ ಕಲಿತೆ ಎಂದು ಹೇಳುತ್ತಾರೆ. ನಾವು ಮಸೀದಿ, ಮಂದಿರ, ಚರ್ಚುಗಳಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತೇವೆ. ನಮ್ಮ ಹೃದಯಗಳಲ್ಲಿ ಇತರರ ಬಗ್ಗೆ ದ್ವೇಷವಿದ್ದರೆ ಖಂಡಿತ ನಮ್ಮ ಆರಾಧನೆಗಳಿಗೆ ಯಾವ ಬೆಲೆಯೂ ಇರಲಾರದು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬೋಧನೆ, ಜನರನ್ನು ಪ್ರೀತಿಸದ ಮತ್ತು ಜನರಿಂದ ಪ್ರೀತಿಸಲ್ಪಡದ ವ್ಯಕ್ತಿಯಲ್ಲಿ ಯಾವುದೇ ಒಳಿತಿಲ್ಲ. ಯಾವುದೇ ಒಳಿತು ಇಲ್ಲ ಎಂದರೆ ನಾವು ಕೆಟ್ಟವರು ಎಂದಾಗುತ್ತದೆ. ಜನರನ್ನು ಪ್ರೀತಿಸದ ವ್ಯಕ್ತಿಗಳು ಕೆಟ್ಟವರಾಗಿರುತ್ತಾರೆ ಎಂಬುದು ಇದರ ಅರ್ಥವಾಗಿದೆ. ದೇವವಿಶ್ವಾಸಿ ಅಡಿಯಿಂದ ಮುಡಿತನಕ ಪ್ರೀತಿಯಾಗಿರುವನು ಎಂದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿರುವುದರ ಅರ್ಥ ಅವನ ಹೃದಯದಲ್ಲಿ ದ್ವೇಷಕ್ಕೆ ಜಾಗವಿಲ್ಲ ಎಂದಾಗಿದೆ. ಪ್ರವಾದಿ ಈಸಾ ಅಲೈಹಿಸ್ಸಲಾಮರೊಂದಿಗೆ ಅನುಯಾಯಿಗಳು ಪ್ರಶ್ನಿಸಿದರು, ನಿಮಗೆ ತೊಂದರೆ ಕೊಡುವವರಿಗೆ ನೀವು ದ್ರಾಕ್ಷಿಗಳನ್ನು ಹಂಚುತ್ತೀರಲ್ಲ, ಯಾಕೆ? ಈಸಾರವರು ಉತ್ತರಿಸಿದರು, ನನ್ನಲ್ಲಿ ಒಳಿತುಗಳನ್ನು ತುಂಬಲಾಗಿದೆ, ಅದು ಹೊರಗೆ ಬರುತ್ತದೆ. ಅವರಲ್ಲಿ ಕೆಡುಕುಗಳನ್ನು ತುಂಬಲಾಗಿದೆ, ಅವರಿಂದ ಅದು ಹೊರಗೆ ಬರುತ್ತದೆ. ತಂದೆ ತಾಯಂದಿರು ಮಕ್ಕಳಲ್ಲಿ ಒಳಿತುಗಳನ್ನು ತುಂಬಬೇಕು, ಆಗ ಅದುವೇ ಪ್ರಕಟವಾಗುತ್ತದೆ. ಧರ್ಮವೆಂದರೆ ಪ್ರೀತಿಯಾಗಿದೆ, ಧರ್ಮವೆಂದರೆ ದಯೆಯಾಗಿದೆ. ನಾವು ಇತರರೊಂದಿಗೆ ವ್ಯವಹರಿಸುವಾಗ ಸಂಕುಚಿತ ಮನೋಭಾವದಿಂದ ದೂರವಿರಬೇಕು. ಇತರರ ಮಹಾತ್ಮರನ್ನು ಹೀಯಾಳಿಸುವ ಮತ್ತು ಅವರ ಧರ್ಮವನ್ನು ನಿಂದಿಸುವ ಎಲ್ಲ ಕೆಲಸಗಳಿಂದಲೂ ದೂರವಿರಬೇಕು. ಅವರೊಂದಿಗೆ ಜಗಳ ಕಾಯುವ ಮನೋಭಾವ ಇಟ್ಟುಕೊಳ್ಳಬಾರದು ಎಂಬುದು ಕುರಾನಿನ ಸಂದೇಶವೂ ಆಗಿದೆ.